ಓಂ ಶಾಂತಿ. ನಮ್ಮೆಲ್ಲರ ಸಮ್ಮುಖದಲ್ಲಿ ಇವತ್ತಿನ ಸ್ವತಂತ್ರ ದಿನಾಚರಣೆಯನ್ನ ಆಚರಿಸೋದಕ್ಕಾಗಿ ಬಹಳ ಉತ್ಸಾಹದಿಂದ ಖುಷಿಯಿಂದ ಈಶ್ವರ್ಯ ವಿಶ್ವವಿದ್ಯಾಲಯಕ್ಕೆ ಆಗಮಿಸಿದ್ದಾರೆ. ನಿವೃತ್ತ ಯೋಧರಾದ ಮತ್ತು ಶ್ರೀಲಂಕಾ, ಅಸ್ಸಾಂ, ಶ್ರೀನಗರ್, ಜಮ್ಮು, ಪಠಾನ್ಕೋಟ್ ಮುಂತಾದ ಎಲ್ಲ ಸ್ಥಳಗಳಲ್ಲಿ ಸೇನೆಯಲ್ಲಿದ್ದು ತನ್ನ ಕರ್ತವ್ಯವನ್ನು, ದೇಶ ಸೇವೆಯನ್ನು ಮಾಡಿದಂತಹ ಶ್ರೀ ನಾಯಕ್ ಮೋಹನ್ ದಾಸ್ ಅಮೀನ್ ಅಣ್ಣನವರು ಹಾಗೂ ಅಕ್ಕಂದಿರು ತಿಲಕಪ್ಪ ನೀರನ್ನ ಅತಿಥಿಗಳಿಗೆ ಹಚ್ಚಬೇಕಾಗಿ ವಿನಂತಿ. ನಮ್ಮೊಂದಿಗೆ ಮತ್ತೆ ಇದ್ದಾರೆ ಶ್ರೀ ನರೇಶ್ ಕುಮಾರ್ ಶೆಟ್ಟಿ, ಪ್ರೆಸಿಡೆಂಟ್ JCI ಲಾಲ್ಬಾಗ್. ಅಂದರೆ ಅವ್ರದ್ದೊಂದು ಸಂಸ್ಥೆ ಸೇವಾ, ನಾವು ಯಾವ ರೀತಿ ಈಶ್ವರ್ಯ ಸೇವೆ ಮಾಡ್ತೇವೆ ಅದೇ ರೀತಿ ಅವರು ಕೂಡ ಸೇವೆಯಲ್ಲಿ ನಿರತರಾಗಿದ್ದಾರೆ, ಸಮಾಜ ಸೇವೆಯನ್ನ ಮಾಡ್ತಾ ಇದ್ದಾರೆ. ಆಮೇಲೆ ಶ್ರೀ ಯಶವಂತ್ ಶೆಟ್ಟಿ, ಇವರು ಇಲ್ಲೇ ಕೊಟ್ಟಾರ ಚೌಕಿಯಲ್ಲಿದ್ದಾರೆ. ಇವರು ವ್ಯಾಪಾರಸ್ಥರಾಗಿದ್ದಾರೆ. ಇವರು ಮೂವರು ಈಶ್ವರನ ಮನೆಗೆ ಬಂದಿದ್ದಾರೆ ಸ್ವತಂತ್ರ ದಿನಾಚರಣೆಯ ದಿನದಂದು. ಆದ್ರಿಂದ ನಾವೆಲ್ಲರೂ ಜೋರಾಗಿ ಚಪ್ಪಾಳೆಯೊಂದಿಗೆ ಅತಿಥಿಗಳನ್ನ ಆಹ್ವಾನ ಮಾಡೋಣ. ಇವತ್ತಿನ ದಿನ 80ನೆಯ ಸ್ವತಂತ್ರ ದಿನಾಚರಣೆಯನ್ನ ನಾವೆಲ್ಲರೂ ಆಚರಿಸ್ತಾ ಇದ್ದೇವೆ. ಆದರೆ ಸ್ವತಂತ್ರ ದಿನಾಚರಣೆ ಅಂತಂದ್ರೆ ಇವತ್ತಿನ ಭಾರತದ ಒಂದು ಸ್ಥಿತಿಗತಿಗಳನ್ನ ನೋಡಿದಾಗ ಮುಂದೇನಪ್ಪ ನಮ್ಮ ಭಾರತದ ಭವಿಷ್ಯ? ಯುವ ಜನಾಂಗ ಏನೋ ಒಂದು ಮಾಡ್ತಾ ಇದ್ದಾರೆ. ಆ ಯುವ ಜನಾಂಗ, ಅರ್ಧಕ್ಕರ್ಧ ಯುವ ಜನಾಂಗಕ್ಕೆ ಇವತ್ತು ದಾರಿ ತಪ್ಪಿ ಹೋಗ್ಬಿಟ್ಟಿದ್ದಾರೆ. ಒಂದು ಸಲ ವಿಚಾರ ಬರ್ತದೆ, ಆರ್ ದೇಸ್ ಯಂಗ್ ಪೀಪಲ್ ನ್ಯಾಷನಲ್ ಟ್ರಸ್ಟ್ ಅಂತ. ಇವರೇನು ನಮ್ಮ ದೇಶಕ್ಕೆ ಒಂದೇನೋ ಒಂದು ತನ್ನದೇ ಒಂದು ಹುಚ್ಚು ಕಲ್ಪನೆಗಳಿಂದ ನ್ಯಾಷನಲ್ ಸೆಕ್ಯೂರಿಟಿ ರಿಸ್ಕ್ ಇವರು ಆಗ್ತಾ ಇದ್ದಾರೆ ಏನೋ ಅಂತ ಎಲ್ಲ ವಿದ್ಯಮಾನಗಳನ್ನ ನೋಡಿದಾಗ ಅನ್ನಿಸ್ತದೆ. ಆದರೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಇದೆಲ್ಲದಕ್ಕೂ ಒಂದು ಉತ್ತರ ಇದೆ. ಇದೇನು ಸ್ಥಿತಿಗತಿಗಳಾಗ್ತಾ ಇದ್ದಾವೆ, ನಾವು ಯಾವುದಕ್ಕೂ ಹೆದರಬೇಕಾಗಿಲ್ಲ. ಯಾಕೆ ಅಂತಂದ್ರೆ ಸ್ವಯಂ ಪರಂಪಿತ ಪರಮಾತ್ಮ, ಭಾರತ ಭಾಗ್ಯ ವಿಧಾತ ಶಿವ ಪರಮಾತ್ಮ ಇಲ್ಲಿ ಈ ಒಂದು ಜಗತ್ತಿನಲ್ಲಿ, ಈ ಒಂದು ಭಾರತದಲ್ಲಿ ಅವತರಣೆ ಹೊಂದಿ ಭಾರತವನ್ನ ಸ್ವರ್ಣಿಮ ಭಾರತ ಮಾಡಲಿಕ್ಕೆ ಅವರು ಈಶ್ವರ್ಯ ವಿಶ್ವವಿದ್ಯಾಲಯವನ್ನ ತೆರೆದಿದ್ದಾರೆ. ಭಾರತ ಭೂಮಿ ಅವಿನಾಶಿ ಭೂಮಿ, ಭಾರತ ಭೂಮಿ ದೇವಭೂಮಿ, ಭಾರತ ಭೂಮಿ ಋಷಿ ಭೂಮಿ. ಭಾರತ ಯಾವುದೇ ಇದರಲ್ಲಿ ಕೂಡ ವಿನಾಶ ಆಗೋದಿಲ್ಲ. ಆದರೆ ಒಂದು ಸ್ವಲ್ಪ ಪರಿವರ್ತನೆಯ ಪ್ರಕ್ರಿಯೆಯಲ್ಲಿ ಇದು ನಡೀತಾ ಇದೆ. ಈ ಪರಿವರ್ತನೆಯ ಪ್ರಕ್ರಿಯೆ, ಇದಕ್ಕೆ ಕಾರಣ ಏನು ಅಂತಂದ್ರೆ ನಮ್ಮ ಕರ್ಮದ ಲೆಕ್ಕಾಚಾರ ಇಲ್ಲಿ ಮುಗೀತಾ ಇದೆ ಅಷ್ಟೇ. ಅದಕ್ಕೆ ಈ ಎಲ್ಲಾ ವಿದ್ಯಮಾನಗಳನ್ನ ನೋಡ್ತಾ ನಾವು ಶಿವ ಧ್ಯಾನದಲ್ಲಿ ಇದ್ದಾಗ ನಮಗೆ ಅದನ್ನೆಲ್ಲ ನೋಡುವಂತಹ ಶಕ್ತಿ ಒಳಗಡೆ ಬರ್ತದೆ. ಅಂತಹ ಒಂದು ಆಧ್ಯಾತ್ಮಿಕ ಸೇವೆಯನ್ನ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ಮಾಡ್ತಾ ಇದೆ. ನಾವೆಲ್ಲ ಓಂ ನಮಃ ಶಿವಾಯ ಅಂತ ಹೇಳ್ತೀವಿ ಅಷ್ಟೇ. ಆದ್ರೆ ಆ ಓಂ ನಮಃ ಶಿವಾಯದ ಅರ್ಥದಲ್ಲಿ ಸ್ಥಿತ ಆಗಿ ಆ ಸ್ವರೂಪದಲ್ಲಿ ಸ್ಥಿತ ಆಗೋದನ್ನ ನಮಗೆ ಇಲ್ಲಿ ಸ್ವಯಂ ಶಿವ ಪರಮಾತ್ಮ, ಜ್ಯೋತಿ ಸ್ವರೂಪ ಶಿವ ಪರಮಾತ್ಮ ವೃದ್ಧ ಮಾನವನ ಶರೀರದ ಆಧಾರ ತೆಗೆದುಕೊಂಡು ಇಲ್ಲಿ ನಮಗೆ ಕಲಿಸಿಕೊಡ್ತಾ ಇದ್ದಾರೆ. ಅವ್ರು ನಮಗೆ ಆಶ್ವಾಸನೆ ನೀಡಿದ್ದಾರೆ, ನೀವು ಏನ್ ಮಾಡಕ್ ಹೋಗ್ಬೇಡಿ, ನಿಮ್ಮನ್ನ ನೀವು ಆತ್ಮ ಅಂತ ತಿಳ್ಕೊಳ್ಳಿ, ಶಿವ ತಂದೆಯನ್ನ ನೆನಪು ಮಾಡಿ, ಉಳಿದದ್ದೆಲ್ಲ ನಾನು ಏನ್ ಮಾಡ್ತೇನೆ, ಸರಿಪಡಿಸ್ತೇನೆ. ಭಾರತ ಭೂಮಿಯನ್ನ ಸ್ವರ್ಣಿಮ ಭಾರತ ಮಾಡ್ತೇನೆ, ಸ್ವರ್ಗ ಭೂಮಿಯನ್ನಾಗಿ ಮಾಡ್ತೇನೆ. ನಿಮ್ಮ ರಕ್ಷಣೆ ಈಗ ಆಗಬೇಕಾ? ನಾಳೆ ಬರುವಂತಹ ಏನೋ ಕೆಲವೊಂದು ಘಟನೆಗಳಿರ್ಬೋದು, ಅದರಲ್ಲಿ ನಮ್ಮ ರಕ್ಷಣೆ ಆಗ್ಬೇಕಾ?
ಪರಮಾತ್ಮನ ನೆನಪಿನಿಂದ ಮಾತ್ರ. ಆ ಭಗವಂತನ ನೆನಪು ಅದು ಛತ್ರ ಛಾಯೆನೂ ಹೌದು, ಅದು ನಮಗೆ ಬಾಡಿ ಗಾರ್ಡನು ಆಗ್ತದೆ, ಸೋಲ್ ಗಾರ್ಡನು ಆಗ್ತದೆ. ನಮ್ಮ ಈಶ್ವರೀಯ ವಿಶ್ವವಿದ್ಯಾಲಯದ ಒಂದೇ ಮುಖ್ಯ ಗುರಿ ಉದ್ದೇಶ ಏನು ಅಂತಂದ್ರೆ, ದಿನದಿಂದ ದಿನಕ್ಕೆ ಜನ ಬಹಳಷ್ಟು ದುಃಖಿಗಳಾಗ್ತಾ ಇದ್ದಾರೆ. ಆ ದುಃಖದಿಂದ ಅವರನ್ನು ಬಿಡುಗಡೆ ಮಾಡ್ಬೇಕಾ, ಅವರಿಗೆ ತಂದೆಯ ಪರಿಚಯವನ್ನ ಕೊಡಬೇಕು. ಶಿವ ಪರಮಾತ್ಮನ ಪರಿಚಯ ಸಿಕ್ಕಾಗ ಅವ್ರ ಜೀವನದಲ್ಲಿ ಒಂದು ಭರವಸೆಯ ಆಸೆ ಮೂಡುತ್ತದೆ. ಯಾವ ರೀತಿ ಸ್ವತಂತ್ರ ಅಂತೀವಲ್ವಾ, ಈ ದುಃಖದಿಂದ, ಭವಬಂಧನಗಳಿಂದ, ಕರ್ಮ ಬಂಧನಗಳಿಂದ ನಮಗೆ ಬಿಡುಗಡೆಯಾಗಿ ಮನಸ್ಸು ಖುಷಿಯಲ್ಲಿ ಇರಬೇಕು. ಅದೇ ನಿಜವಾದ ಸ್ವತಂತ್ರ. ಆ ನಿಜವಾದ ಸ್ವತಂತ್ರ ಸಿಗೋದು ಪರಮಾತ್ಮನ ನೆನಪಿನಿಂದ ಮಾತ್ರ ಸಾಧ್ಯ ಅಂತ ಇಲ್ಲಿ ಹೇಳಿಕೊಡ್ಲಾಗ್ತದೆ. ಆದ್ರಿಂದ ತಾವು ಇಲ್ಲಿ ಬಂದಿದ್ದೀರಾ, ಸ್ವಯಂ ಶಿವ ಪರಮಾತ್ಮನ ಗುಪ್ತ ಆಹ್ವಾನದ ಮೇರೆಗೆ ಬಂದಿದ್ದಾರೆ. ಯಾರೋ ನಾವು ಅಕ್ಕಂದಿರಿಗೆ ಕಾಲ್ ಮಾಡಿರ್ಬೋದು, ಆದ್ರೆ ಭಗವಂತನ ಇಚ್ಛೆ ತಮ್ಮನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ತಾವು ಶಿವನ ಭಕ್ತಿಯನ್ನ ತುಂಬಾ ಜನ್ಮಗಳಿಂದ ಮಾಡಿರುವ ಕಾರಣ ಆ ಶಿವನ ಮನೆಗೆ ಇವತ್ತು ಇಷ್ಟೊಂದು ಗೌರವಪೂರ್ಣವಾಗಿ ತಮಗೆ ಭಗವಂತ ಆಹ್ವಾನ ಮಾಡಿದ್ದಾರೆ. ಇಲ್ಲಿ ಈ ಎಲ್ಲ ಏನು ಚಿತ್ರಗಳಿದ್ದಾವೆ, ಇವೆಲ್ಲ ಚಿತ್ರಗಳು ಶಿವ ಜ್ಞಾನವನ್ನ ಅಡಕಗೊಂಡಿವೆ. ಈ ಚಿತ್ರಗಳನ್ನ ಒಂದು ತಿಳ್ಕೊಳ್ಬೇಕಂದ್ರೆ ಒಂದು 7 days ಕೋರ್ಸ್ ಇರ್ತದೆ ಅಷ್ಟೇ, ಫ್ರೀ ಆಫ್ ಕಾಸ್ಟ್ ಇರ್ತದೆ. ಬನ್ನಿ, ತಿಳ್ಕೊಳ್ಳಿ. ಇಷ್ಟು ಓಪನ್ ಆಗಿ ಇಲ್ಲಿ ತಮ್ಮ ಎದುರುಗಡೆ ಒಂದು ಮಾತನ್ನ ಹೇಳಲಾಗ್ತಾ ಇದೆ. ಶಿವ ಪರಮಾತ್ಮನೇ ಸ್ಥಾಪನೆ ಮಾಡಿದಂತಹ ಈ ಮನೆ, ಈ ವಿಶ್ವವಿದ್ಯಾಲಯ ಅಂತ, ಅದನ್ನ ತಿಳ್ಕೊಳ್ಳಿಕ್ಕೆ ನೀವು ಬನ್ನಿ. ನೀವೇನು ಮಾಡ್ಬೇಕಾಗಿಲ್ಲ, ಒಂದು ಅರ್ಧ ಗಂಟೆ ಪ್ರತಿದಿನ ನಿಮ್ ಟೈಮ್ ಕೊಟ್ರೆ ಸಾಕು. ಈ ಈಶ್ವರೀಯ ವಿಶ್ವವಿದ್ಯಾಲಯದ ಪರಿಚಯವನ್ನ ಅಂಬಿಕಕ್ಕನವರು ಮಾಡಿಕೊಡ್ಬೇಕಾಗಿ ವಿನಂತಿ. Most respected guests, my dear brothers and sisters, आज का दिन एक बहुत सुंदर दिन है। हम सभी आपस में मिलकर हैप्पी इंडिपेंडेंस डे कहते हैं। Our beautiful land of Bharat got freedom from the British rule in 1947 August 15, and every year हर साल हम इंडिपेंडेंस डे मनाते हैं। इसलिए मनाते हैं कि to honor the great people who had a great vision, स्वराज्य भारत का विजन, who sacrificed their life for the freedom of our nation. It is honor the memory of millions of people who sacrificed everything so that we can live in freedom. और आज हम देख रहे हैं कितना एडवांस हो गया साइंस एंड टेक्नोलॉजी में, हर फील्ड में we have advanced a great deal. So freedom is not something to be remembered as a history. आज का दिन इतना साल पहले हम फ्री हो गया, लेकिन फ्रीडम इज अवर रिस्पॉन्सिबिलिटी। आगे के लिए हमारे राज्य को हर तरह से बढ़ाना, प्रोग्रेस लाना, हमारा सुरक्षा के बारे में सोचना, उस अनुसार चलना, ये सब भी हमारा हर एक इंडिविजुअल का प्रेजेंट डे का रिस्पॉन्सिबिलिटी है। लेकिन जब हम देखते हैं what we are seeing today is not a land of peace, not a land of prosperity. हम क्या देख रहे हैं? मानव अपना जीवन को सुखी बनाने के लिए साइंस का साधन अपनाया है, लेकिन अपना मॉरल वैल्यूज उसको इतना अटेंशन नहीं दिया। इसके कारण धर्म भ्रष्ट हो गई, कर्म भ्रष्ट हो गई। भारत का ग्लानि हम कर रहे हैं, क्योंकि भारत इतना श्रेष्ठ राज्य, भारत was once upon called the golden sparrow. Even now we see Bharat as the lighthouse to the whole world.
इसका एक मुख्य कारण है we have to bring together a balance of science and spirituality. स्पिरिचुअलिटी को पहले ऐसा देखते थे कि स्पिरिचुअलिटी माना संन्यास करना, लेकिन मॉडर्न साइंटिस्ट ने स्पिरिचुअलिटी का रिसर्च किया और देखा कि मानव जीवन में शांति और सुख के लिए एक मेंटल स्ट्रेंथ चाहिए, इमोशनल बैलेंस चाहिए, स्ट्रेस फ्री लाइफ हमको चाहिए, हार्मनी इन रिलेशनशिप चाहिए। इन सब को लाने के लिए मुख्य विषय है स्पिरिचुअलिटी। इन द ईयर ऑफ 1937, दादा लेखराज, हु इज द फाउंडर फादर ऑफ दिस ऑर्गेनाइजेशन, उन्होंने एक नया स्पिरिचुअल मूवमेंट शुरू किया इन पाकिस्तान सिंध। एक छोटा सा सत्संग के रूप में स्पिरिचुअलिटी को विजडम के रूप में अपने जीवन में कैसे ला सकते हैं, प्रैक्टिकल लाइफ में स्पिरिचुअलिटी लाकर सब टेंशन से मुक्त, शांत, एक सुखी जीवन, वैल्यू बेस्ड लाइफ कैसे जी सकते हैं, उसका एक सत्संग शुरू किया। तो बहुत लोग ने आकर सुना, और those who were under the influence of bad habits, tobacco, alcohol, and other bad habits, which destroyed their own life, their family life, and also destroyed the society and nation as a whole, they found that through spiritual wisdom हमको इन सब नेगेटिव बातों से मुक्त हो सकते हैं, through the remembrance of God and through spiritual wisdom। ऐसा हमारा विद्यालय का शुरुआत हुआ, उसमें राजयोग का शिक्षण दी जाती है। इस शिक्षण में मुख्य 4 विषय है। एक है सर्व वेदों शास्त्रों का सार देना, which we call as ईश्वरीय ज्ञान। उसमें आत्मा का ज्ञान, परमात्मा का ज्ञान और हमारी जीवन कहानी, कैसे हमारा हाईएस्ट पोटेंशियल से जी सकते हैं, मूल्याधिष्ठ जीवन कैसे जी सकते हैं, जीवन में पवित्रता कैसे ला सकते हैं, शुभ भावना, शुभ चिंतन से कैसे जी सकते हैं, इसका प्रैक्टिकल ज्ञान। और दूसरा विषय है योगा। योगा इज नॉट जस्ट फिजिकल आसना, बट द यूनियन ऑफ द सोल एंड द सुप्रीम। आत्मा और परमात्मा का मिलन से, परमात्मा से हमारे अंदर जो शक्ति आती है, उस शक्ति से हमारा विल पावर बढ़ती है, आंतरिक शक्ति से नेगेटिविटी को दूर कर सकते हैं, और जो ईश्वरीय गुण है, शांति, प्रेम, सहन शक्ति, ये सब हमारे जीवन में ला सकते हैं। और हमारा तीसरा विषय है दिव्य गुणों की धारणा। जैसे we talk about peace, but we are not practicing peace. We talk about love, but we are not practicing love. We are listening to lectures about positive thinking, but we are not practicing in our regular life. So in this subject of inculcating divine virtues, every day we have some lessons on which some particularly एक दिव्य गुण का अभ्यास सुबह से रात तक करने के लिए एक विषय है। जैसे कि शांति, 1 whole day practicing peace, 1 whole day practicing love, आपस में शुभ भावना से देखना, प्यार से बात करना, 1 day क्रोध मुक्त का दिन। तो ऐसे ऐसे जीवन में दिव्य गुणों की धारणा करने का भी हम अभ्यास करते हैं। और 4th सब्जेक्ट इज सर्विस टू ह्यूमैनिटी। तो हम बहुत सारे फील्ड में सर्विस करते हैं, जैसे मेडिकल कैंप्स हम करते हैं, इंटरफेथ कॉन्फ्रेंसेस करते हैं, और स्कूल्स कॉलेजेस में वैल्यू बेस्ड एजुकेशन भी देते हैं। ऑफिसेस में स्ट्रेस फ्री लाइफ कैसे जी सकते हैं, उसका भी हम सेवा करते हैं। तो ये सब सेवा इसलिए कि मानव जीवन में
एनलाइटनमेंट आना चाहिए। जो स्पिरिचुअलिटी के बारे में अभी सब अज्ञान है, अज्ञान अंधियारा में है, इसके कारण से सभी के मन अभी दुर्विकारों के बंधन में है। वी हैव बिकम द स्लेव्स ऑफ काम, क्रोध, लोभ, मोह, अहंकार एंड सो ऑन। So true freedom is on two levels. One is on the physical level, the other is on the spiritual level. तो कैसे विकारों से फ्री होकर एक शांतमय, सुखमय, आनंदमय जीवन जी सकते हैं, हमारा विद्यालय का एक 7 डे कोर्स है, इंट्रोडक्शन कोर्स। उसके बाद रेगुलर क्लासेस भी है। तो हमारा हेडक्वार्टर्स है राजस्थान में, माउंट आबू राजस्थान में है हमारा spiritual headquarters, and we have branches all over the world. More than millions of people participate in the daily classes. We have in every centers. In Mangalore there are more than 10 centers where the regular classes are going on. In 1983 we received the Messenger of Peace Award for our contribution to the world. Many awards, peace awards have been received by our organization. And in this wonderful day, let us commemorate the memory of जो बड़ा त्याग किया अपने जीवन का, सब कुछ त्याग करके हमको इतना ब्यूटीफुल स्वातंत्र्य मिलके गया, उन सब की याद से we all let us stand for the memory in honor of those great souls. Thank you. Om Shanti. ಧನ್ಯವಾದಗಳು ಅಂಬಿಕಕ್ಕನವರಿಗೆ. ಈಗ ಸ್ವತಂತ್ರ ಜ್ಯೋತಿಯನ್ನ ನಾವೆಲ್ಲರೂ ಬೆಳಗಿಸೋಣ. ಇದು ಈ ಜ್ಯೋತಿ ಬರೀ ಸ್ಥೂಲ ಜ್ಯೋತಿ ಅಲ್ಲ. ಈ ಜ್ಯೋತಿ ನಮ್ಮ ಮನಸ್ಸಿನ ಪ್ರಕಂಪನಗಳನ್ನ ಭಾರತ ಅಷ್ಟೇ ಅಲ್ಲ, ಇಡೀ ವಿಶ್ವದಲ್ಲಿ ಹರಡಿಸಲಿ. ಎಲ್ಲರ ದುಃಖ ದೂರ ಆಗಲಿ, ಎಲ್ಲರ ಮನಸ್ಸಿಗೆ ಶಾಂತಿ ಸಿಗಲಿ, ಎಲ್ಲರೂ ದುಃಖದಿಂದ ಸ್ವತಂತ್ರ ಆಗಲಿ, ಸುಖ ಶಾಂತಿ ನೆಮ್ಮದಿಯನ್ನ ಹೊಂದಲಿ ಎನ್ನುವಂತಹ ಶುಭ ಭಾವನೆಯ ದೀಪವನ್ನ ನಾವೆಲ್ಲ ಬೆಳಗಿಸೋಣ. ವಿಶ್ವ ಶಾಂತಿಗಾಗಿ ನಮ್ಮ ಮನಸ್ಸಿನ ಪ್ರಕಂಪನಗಳನ್ನು ಹರಡಿಸೋಣ. ದುಃಖಿಯ ಶಾಂತ ಆತ್ಮಗಳಿಗೆ ಶಾಂತಿ ಸಿಗಲಿ. परमात्मन दिव्य छत्र छाये
ಸರ್ವರ ಮೇಲಿರಲಿ. ಸರ್ವರು ದುಃಖದ ಬಂಧನದಿಂದ, ಕರ್ಮ ಬಂಧನದಿಂದ ಮುಕ್ತರಾಗಲಿ. ನಿಜವಾದ ಸ್ವತಂತ್ರ ಶಿವ ಪರಮಾತ್ಮನ ಆಶೀರ್ವಾದದಿಂದ ಎಲ್ಲರಿಗೂ ಸಿಗಲಿ. ಓಂ ಶಾಂತಿ. ಅತಿಥಿ ಮಹೋದಯರು ತಮ್ಮ ಶುಭ ನುಡಿಗಳನ್ನು ಹೇಳಬೇಕಾಗಿ ವಿನಂತಿ. ಎಲ್ಲರಿಗೂ ನಮಸ್ತೆ. ಮೊದಲಾಗಿ ನಾನು ಈಶ್ವರನನ್ನು ಮನಸಾರೆ ನೆನೆಯುತ್ತಾ, ವೇದಿಕೆಯಲ್ಲಿರುವಂಥ ಮಾತೆಯ ಆಶೀರ್ವಚನವನ್ನು ಕೇಳುತ್ತಾ, ಹಾಗೂ ವೇದಿಕೆಯಲ್ಲಿರುವಂಥ ಗಣ್ಯರನ್ನು ಕೇಳುತ್ತಾ, ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಅಣ್ಣಂದಿರುವ ಅಕ್ಕಂದರಿಗೆ ನಮಸ್ಕಾರ ಮಾಡುತ್ತಾ 80ನೇ ವರ್ಷದ ಸ್ವಾತಂತ್ರ್ಯೋತ್ಸವವನ್ನು ಈ ದಿನ ನಾವು ಆಚರಿಸ್ತಾ ಇದ್ದೇವೆ. ಎಲ್ಲರಿಗೂ ಈ ಒಂದು ಸ್ವತಂತ್ರ ದಿವಸದ ಶುಭಾಶಯವನ್ನು ನಾನು ಕೊಡ್ತಾ ಇದ್ದೇನೆ. ಈ ಒಂದು ನಾನು ಸಂಸ್ಥೆಗೆ ಇಲ್ಲಿ ಬರುವಾಗ ಇಲ್ಲಿ ಒಂದು ಆಧ್ಯಾತ್ಮಿಕ ವಿಷಯ, ಇನ್ನೊಂದು ಏನೋ ಒಂದು ಪಾಸಿಟಿವ್ ಎನರ್ಜಿ ನನಗೆ ಇಲ್ಲಿ ಫೀಲ್ ಆಯ್ತು ಇಲ್ಲಿ ಬರುವಾಗ. ಇದೊಂದು ನಾನು ಇಷ್ಟು ತನಕ ಕೆಲವು ಕಾರ್ಯಕ್ರಮದಲ್ಲಿ ಒಂದು ಭಾಗವಹಿಸಿದ್ದೇನೆ, ಆದರೆ ಈ ಒಂದು ಕಾರ್ಯಕ್ರಮವನ್ನು ಬರುವಾಗ ನನಗೆ ಇಲ್ಲಿ ಒಂದು ಪಾಸಿಟಿವ್ ಫೀಲ್ ಆಯಿತು. ಆದ ಕಾರಣ ಇಂಥ ಒಂದು ಕಾರ್ಯಕ್ರಮಕ್ಕೆ ಬರುವ ಅವಕಾಶವನ್ನು ಕಲ್ಪಿಸಬೇಕಾಗಿ ಮೊದಲನೇದಾಗಿ ನಾನು ನಿಮಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ನಮ್ಮ ದೇಶದಲ್ಲಿ ಎಲ್ಲರಿಗೂ ಒಂದು ಸ್ವತಂತ್ರ ದಿವಸದ ಆಚರಣೆಯಲ್ಲಿ ಇದ್ದೇವೆ. ಆದರೆ ಇಲ್ಲಿ ಈ ಒಂದು ಆಚರಣೆಯನ್ನು ವಿಶೇಷ ರೀತಿಯಲ್ಲಿ ಆಚರಿಸಿದ್ದೇವೆ. ಶಿವನ ಒಂದು ಇದರ ಆಶೀರ್ವಾದ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಮಾತೆಯವರು ಹೇಳಿದ್ರು, ಹೀಗೆ ಶಿವನ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂತ ಈ ಒಂದು ಶಿವನ ಒಂದು ಇದರ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಎಲ್ಲರಿಗೂ ಆಶೀರ್ವಾದ ಸಿಗಲಿ ಅಂತ ವಿಶೇಷವಾದ ರೀತಿಯಲ್ಲಿ ಒಂದು ಸ್ವತಂತ್ರ ದಿವಸವನ್ನು ಇವತ್ತೊಂದು ಆಚರಿಸಿದ್ದಕ್ಕೆ ನನಗೆ ಬಹಳಷ್ಟು ಖುಷಿ ಆಗ್ತಾ ಇದೆ. ನೀವೆಲ್ಲರೂ ಈ ಒಂದು ಸಂಸ್ಥೆ ಒಂದು ಆಧ್ಯಾತ್ಮಿಕ ನೆಲೆಯಲ್ಲಿ, ಈ ಸಂಸ್ಥೆಯಲ್ಲಿ ಎಲ್ಲರಿಗೂ ಒಂದು ಆಧ್ಯಾತ್ಮಿಕ ವಿಷಯದ ಬಗ್ಗೆ ಒಂದು ಸರ್ವಿಸ್ ಅನ್ನು ಕೊಡ್ತಾ ಇದ್ದಾರೆ ಅಂತ ಇವರು ಮಾತೆಯವರು ಹೇಳಿದ್ರು ನನಗೆ. ಇದೊಂದು ಉತ್ತಮವಾದ ಕೆಲಸ. ಆಕ್ಚುಲಿ ಇವತ್ತಿನ ಒಂದು ಯುವ ಜನತೆಗೆ ಒಂದು ಆಧ್ಯಾತ್ಮ ವಿಷಯದ ಬಗ್ಗೆ ಒಂದು ಮನವರಿಕೆ ಮಾಡುವುದು ಅಂತ ಒಂದು ಕೆಲಸ ಬಹಳಷ್ಟು ಉತ್ತಮವಾದ ಕೆಲಸ. ಯಾಕಂದ್ರೆ ಇದರ ಅಗತ್ಯ ಇವತ್ತಿನ ಯುವಕರಿಗೆ ಇದೆ. ಎಲ್ಲರಿಗೂ ಕೂಡ ಒಂದು ಮನಃಶಾಂತಿ ಅನ್ನುವ ಒಂದು ವಿಷಯ ಎಲ್ಲರಿಗೂ ಒಂದು ಇವತ್ತಿನ ಜನತೆಗೆ ಅಗತ್ಯವಾದಂತಹ ವಿಷಯ. ಈ ವಿಷಯವನ್ನು ಈ ಒಂದು ಈಶ್ವರೀಯ ವಿಶ್ವವಿದ್ಯಾನಿಲಯವನ್ನು ಮಾಡ್ತಾ ಇದೆ ಅಂತ ಹೇಳಿ ಈಶ್ವರನ ಒಂದು ಹೆಸರಿನಲ್ಲಿ ಈ ಒಂದು ಸಂಸ್ಥೆ ನಡೀತಾ ಇದೆ ಹೇಳುವುದಕ್ಕೆ ನನಗೆ ಬಹಳಷ್ಟು ಒಂದು ಖುಷಿ ಆಗ್ತದೆ. ಇಂತಹ ಸಂಸ್ಥೆಯ ಬಗ್ಗೆ ನನಗೆ ಇವತ್ತು ಮೊದಲ ಬಾರಿ ನನಗೊಂದು ಗೊತ್ತಾಯ್ತು, ಹೀಗೆ ಒಂದು ಸಂಸ್ಥೆ ಇದೆ ಅಂತ. ನನಗೆ ಮೊನ್ನೆ ಇವರು ಮಾತೆ ಕಾಲ್ ಮಾಡಿದ್ರು. ನಾನು ಹೇಳಿದೆ, ಯಾಕೆ ನನ್ನನ್ನು ಕರೆದ್ರಿ ಅಂತ. ನನ್ನ ಇಲ್ಲಿ ಅದಕ್ಕೆ ಹೇಳಿದ್ರು, ಅದು ಈಶ್ವರನ ಇಚ್ಛೆ ಅಂತ ಹೇಳಿದ್ರು. ನನಗೆ ಇಲ್ಲಿ ಈ ಒಂದು ಸಂಸ್ಥೆಗೆ ಇವತ್ತು ಬಂದು ಮಾತಾಡ್ಲಿಕ್ಕೆ ಬಹಳಷ್ಟು ಖುಷಿ ಆಗ್ತಾ ಇದೆ ಅಂತ ಹೇಳುತ್ತಾ ಈ ಒಂದು ಅವಕಾಶಕ್ಕಾಗಿ ನನಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಗೌರವಾನ್ವಿತ ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ಹಿರಿಯರೇ ಹಾಗೂ ನನ್ನ ಪ್ರೀತಿಯ ಬಂಧುಗಳೇ, ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನಾನು ಇದರ ಮೊದಲು ಕೂಡ ಇಲ್ಲಿ ಬಂದಿದೆ. ನಮ್ಮ ಮಾತಾಜಿ ಹೇಳಿದಾಗೆ, ಇವರು ಹೇಳಿದಾಗೆ, ಇಲ್ಲಿ ಒಂದು ಅದ್ಭುತವಾದ ಒಂದು ಶಕ್ತಿ ಇದೆ. ಯಾವಾಗ ನಾವು ಒಂದೇ ಮನಸ್ಸಲ್ಲಿ ಒಂದು ದೇವರ ಜ್ಞಾನ ಯಾವ ಕಡೆ ಮಾಡ್ತೇವೆ, ಅಲ್ಲಿ ಒಂದು ಶಕ್ತಿ ಇದ್ದೇ ಇರ್ತದೆ. ಹಾಗೂ ಇಂದು ನಾವು ನಮ್ಮ ದೇಶದ 80ನೇ ಸ್ವಾತಂತ್ರ್ಯವನ್ನು ನೆನಪಿಸಿಕೊಳ್ಳುವ ಪವಿತ್ರ ದಿನ. ನಮ್ಮ ಜೀವನವನ್ನೇ ತ್ಯಾಗ ಮಾಡಿ ಅವರ ಹೋರಾಟ ಮತ್ತು ತ್ಯಾಗದ ಫಲವಾಗಿ ನಾವು ಇಂದು ಸ್ವತಂತ್ರವಾಗಿ ಗೌರವದಿಂದ ಬದುಕುತ್ತಿದ್ದೇವೆ. ಅವರ ತ್ಯಾಗವನ್ನು ಎಂದೂ ಮರೆಯಬಾರದು. ಅದೇ ರೀತಿ ನಮ್ಮ ದೇಶದ ಗಡಿಯನ್ನು ಕಾಯುತ್ತಿರುವ ಸೈನಿಕರು ನಮ್ಮ ನಿಜವಾದ ದೇಶಭಕ್ತರು. ತಮ್ಮ ಕುಟುಂಬದಿಂದ ದೂರ ಬಿದ್ದು ಹಗಲು ರಾತ್ರಿ ಎನ್ನದೆ
ದೇಶದ ಸುರಕ್ಷತೆಗಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರ ಧೈರ್ಯ, ಶಿಸ್ತು ಮತ್ತು ತ್ಯಾಗಕ್ಕೆ ನಾವು ಸದಾ ಗೌರವ ಸಲ್ಲಿಸಬೇಕು. ನಾವು ದೇಶದ ಪ್ರಜೆಗಳಿಗಾಗಿ ನಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿದ್ದೇನೆ. ಸೈನಿಕರಿಗೆ ನಾವು ನೀಡಬಹುದಾದ ಅತ್ಯುತ್ತಮ ಗೌರವ. ಈ ಸ್ವಾತಂತ್ರ್ಯ ದಿನದಂದು ನಮ್ಮ ದೇಶ ಸ್ವಾತಂತ್ರ್ಯ ಹೋರಾಟಗಾರರನ್ನು ಮತ್ತು ವೀರ ಯೋಧರನ್ನು ಸ್ಮರಿಸುತ್ತಾ ನಮ್ಮ ಭಾರತ ದೇಶದ ಇನ್ನಷ್ಟು ಶಕ್ತಿಶೀಲವಾಗಿ, ಶಾಂತಿಯುತವಾಗಿ ಮತ್ತು ಅಭಿವೃದ್ಧಿ ಹೊಂದಲಿ ಎಂದು ಹಾರೈಸುತ್ತೇನೆ. ಅದೇ ಅಲ್ಲದೆ 90 ಡಿಗ್ರಿ ಅಂದ್ರೆ 90 ಡಿಗ್ರಿ ಚಳಿ ಅಂದ್ರೆ ನಮ್ಮ ಈಚೆಯಲ್ಲಿ ಈಚೆ ಈ ನಮ್ಮ ಮಂಗಳೂರು ನಮ್ಮ ಯಾವ ಕಡೆ ಕೂಡ ಅಷ್ಟು ಇಲ್ಲ. ಅತಿ ಎತ್ತರ ಪ್ರದೇಶ ಅಂದ್ರೆ ಭಾರತ ದೇಶ ಅತಿ ಎತ್ತರ ಪ್ರದೇಶ 90 ಡಿಗ್ರಿ ಚಳಿ ಅಂದ್ರೆ ಅಲ್ಲಿ ನಾವು ಕೂತ್ಕೊಂಡಾಗ ನಮ್ಮ ಇಲ್ಲಿ ಮೈಗೆ ರೋಯಿ ಅಂತ ಐಸ್ ಬೀಳ್ತಾ ಇದೆ. ನಮ್ಮ ಈ ಕೈಗಳೆಲ್ಲ ಒಂದು ಸ್ಕಿನ್ ಉಂಟಲ್ಲ, ಅದು ಈಗ ಆಗ್ತದೆ ಅಂತ ಚಳಿ. ಅತಿ ಎತ್ತರ ಪ್ರದೇಶ. ಅದರಲ್ಲಿ ಕೂಡ ನಮ್ಮ ಸೈನಿಕರು ನಿರಂತರವಾಗಿ ನಮಗಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರಿಂದಾಗಿ ನಮ್ಮ ಈ ಸ್ವಾತಂತ್ರ್ಯವನ್ನು ನಾವು ಈ ಒಂದು ಒಳ್ಳೆ ರೀತಿಯಲ್ಲಿ ಕೂತ್ಕೊಂಡು ಸೇವೆಯನ್ನು ಮಾಡ್ತಿದ್ದೇವೆ. ಎಲ್ಲರಿಗೆ 80ನೇ ವರ್ಷದ ಸ್ವಾತಂತ್ರ್ಯ ದಿನದಂದು ನಾನು ಎಲ್ಲರಿಗೆ ಶುಭ ಕೋರ್ತೇನೆ. ಜೈ ಹಿಂದ್, ಜೈ ಭಾರತ ಮಾತೆ. ನಮಸ್ತೆ. ಸಿಯಾಚಿನ್ ಗ್ಲೇಸಿಯರ್ನಲ್ಲಿ ಸೇವೆ ಮಾಡಿ ಬಂದಿರುವ ಅನುಭವವನ್ನ ಅಣ್ಣವ್ರು ಹೇಳಿದ್ದಾರೆ. ಭಗವಂತನ ಕೃಪೆ ಆ ದೇಶ ರಕ್ಷಣಾ ಮಾಡ್ತಾ ಇರುವಂತ ಯೋಧರ ಮೇಲಿದೆ. ಅದಕ್ಕಾಗಿ ಇವತ್ತು ನೀವು ಎಲ್ಲ ಇಲ್ಲಿ ಇಷ್ಟು ಸುರಕ್ಷಿತವಾಗಿ ಇದ್ದೇವೆ. ನಮ್ಮ ಹೃದಯಪೂರ್ವಕವಾದಂಥ ಕೃತಜ್ಞತಾಪೂರ್ವಕವಾದಂತಹ ನಮನಗಳು ನಮ್ಮ ದೇಶವನ್ನ ಕಾಯ್ತಾ ಇರುವಂತಹ ಯೋಧರಿಗೆ. ಓಂ ಶಾಂತಿ. ಗೌರವಾನ್ವಿತ ಈಶ್ವರೀಯ ಸಹೋದರಿಯರೇ, ಅದೇ ರೀತಿ ಇಲ್ಲಿ 80ನೇ ಸ್ವಾತಂತ್ರ್ಯೋತ್ಸವ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಲಯನ್ ನಾಯಕ್ ಮೋಹನ್ ದಾಸ್ ಅಮೀನ್ ಅವರೇ, ಅದೇ ರೀತಿ JCIನ ನರೇಶ್ ಶೆಟ್ಟಿ ಅವರೇ, ನಮ್ಮ ಈಶ್ವರೀಯ ಸಹೋದರರೇ ಹಾಗೂ ದೇಶ ಬಾಂಧವರೇ, ನಿಮಗೆಲ್ಲರಿಗೂ 80ನೇ ಸ್ವಾತಂತ್ರ್ಯೋತ್ಸವದ ಅಭಿನಂದನೆಗಳು, ಶುಭಾಶಯಗಳು. ಆಲ್ರೆಡಿ ನಮ್ಮ ನರೇಶ್ ಅವರಾಗ್ಲಿ, ಅಮೀನ್ ಅವರಾಗ್ಲಿ, ಅದೇ ರೀತಿ ಅಮ್ಮನವರಾಗ್ಲಿ ಹೇಳಿದಾಗೆ ಈ ಸ್ವಾತಂತ್ರ್ಯೋತ್ಸವ ನಾವು ಖಾಲಿ ಎಲ್ಲ ಆಗಸ್ಟ್ 15ಕ್ಕೆ ಫ್ಲಾಗ್ ಹಾಸ್ಟ್ ಮಾಡ್ತೇವೆ, ಸಿಹಿ ತಿಂಡಿ ಹಂಚ್ತೇವೆ, ಇದನ್ನು ನಾವು ಸಂಭ್ರಮಿಸ್ತೇವೆ. ಆದ್ರೆ ಕೆಲವು ವಿಷಯಗಳಲ್ಲಿ ಈಗ ಭಾರತ ದೇಶ ಮುನ್ನುಗ್ಗಿ ಹೋಗ್ತಾ ಇದೆ. ನಾವು ಎಲ್ಲಿದ್ದೇವೆ, ಎಲ್ಲಿ ಹೋಗಿದ್ದೇವೆ ಅಂತ ಹೇಳಿ ನೀವು ನೋಡ್ಬೋದು. ಬಾಹ್ಯಾಕಾಶವಾಗ್ಲಿ, ವಿಜ್ಞಾನವಾಗ್ಲಿ, ಇದರಲ್ಲಿ ಅದೇ ರೀತಿ ನಾವು ಕೆಲವು ವಿಷಯಗಳಲ್ಲಿ ಹಿಂದೆ ಉಳಿದಿದ್ದೇವೆ. ಅದಕ್ಕೆ ನಾವೆಲ್ಲರೂ ಒಂದುಗೂಡಿ ಅದನ್ನು ಎಕ್ಸಾಂಪಲ್ ಆಗಿ ಅನಕ್ಷರತೆ, ಭ್ರಷ್ಟಾಚಾರ, ಇದನ್ನು ನಿರ್ಮೂಲ ಮಾಡಲಿಕ್ಕೆ ನಾವೆಲ್ಲರೂ ಯುವ ಜನಾಂಗ ಆಗಲಿ, ಹಿರಿಯರಾಗಲಿ ಎಲ್ಲ ಕೈ ಜೋಡಿಸಿ ನಮ್ಮ ಭಾರತವನ್ನು ಇನ್ನೂ ಮುಂದೆ ಕೊಂಡೋಗುವಲ್ಲಿ ನಾವು ಕೈ ಜೋಡಿಸಬೇಕು. ಅದೇ ರೀತಿ ನಮ್ಮ ದೇಶವನ್ನು ಕಾಯುವಂತ ಸೈನಿಕರು ಅವರು ಇರುವುದರಿಂದ ನಾವಿದ್ದೇವೆ. ಈಗ ಅವರಿಗೂ ಅದೇ ರೀತಿ ನಮ್ಮ ಊರಲ್ಲಿ ಸಿಲೆಕ್ಟೆಡ್ ಜನಗಳಿದ್ದಾರೆ. ಅವರನ್ನು ಈ ಸ್ವಾತಂತ್ರ್ಯ ಟೈಮಲ್ಲಿ ನಾವು ಕಂಡು ಈ ಇಂಡಿಪೆಂಡೆನ್ಸ್ ಡೇ ಅನ್ನು ಆಚರಿಸ್ತೇವೆ. ಇದನ್ನು ನಾವು ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ಅವರೊಂದಿಗೆ ಈ ವೇದಿಕೆಯನ್ನು ಹಂಚಲಿಕ್ಕೆ ನಮಗೆ ಒಂದು ಪುಣ್ಯ. ಅದನ್ನು ಮಾಡಿಕೊಟ್ಟಂತ ಈಶ್ವರೀಯ ವಿದ್ಯಾಲಯಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇಲ್ಲಿ ಮಾತಾಡ್ಲಿಕ್ಕೆ 2 ಮಾತು ಮಾತಾಡ್ಲಿಕ್ಕೆ ನನಗೆ ಒಂದು ಅನುವು ಮಾಡಿಕೊಟ್ಟಂತ ನಿಮಗೆಲ್ಲರಿಗೂ 80ನೇ ಸ್ವಾತಂತ್ರ್ಯೋತ್ಸವ ಶುಭಾಶಯಗಳನ್ನು ಕೋರಿಸ್ತಾ ನನ್ನ ಈ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ತುಂಬಾ ಧನ್ಯವಾದಗಳು ಅಣ್ಣನವರಿಗೆ. ಈಗ ಭಾರತದ ಗಡಿ ರಕ್ಷಣೆಯಲ್ಲಿ ತೊಡಗಿ ತಮ್ಮ ಜೀವನವನ್ನ ಸಫಲ ಮಾಡಿಕೊಂಡಿರುವಂತಹ ಅಣ್ಣನವರಿಗೆ ಒಂದು ಚಿಕ್ಕ ಸನ್ಮಾನ. ಓಂ ಶ್ರೀ.